ಚಿತ್ರದುರ್ಗದಲ್ಲಿ ಬಿಜೆಪಿಯ ಶಾಸಕ ಚಂದ್ರಪ್ಪ ಅವರು ಬಿಜೆಪಿ ನಾಯಕರುಗಳ ವಿರುದ್ಧ ರೆಬಲ್ ಆಗಿದ್ದಾರೆ. ಚಿತ್ರದುರ್ಗದಲ್ಲಿ ಬಿಜೆಪಿ ವಿರುದ್ಧ ಶಾಸಕ ಚಂದ್ರಪ್ಪ ರೆಬಲ್ ಆಗಿದ್ದಾರೆ. ರಘು ಚಂದನ್ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಅವರು ಬಯಸ್ತಾ ಇದ್ರು. ಆದ್ರೆ ಪುತ್ರನಿಗೆ ಟಿಕೆಟ್ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಏಪ್ರಿಲ್ 3ರಂದು ರಘು ಚಂದನ್ ನಾಮಪತ್ರ ಸಲ್ಲಿಕೆಗೆ ಚಿಂತನೆಯನ್ನ ಮಾಡಿದ್ದಾರೆ. ಚಂದ್ರಪ್ಪ ಅವರು ಬಿಜೆಪಿ ಟಿಕೆಟ್ ಬದಲಿಸಿ ನೀಡದಿದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. 8 ಕ್ಷೇತ್ರದಲ್ಲಿರುವಂತಹ ಬೆಂಬಲಿಗರು ನನ್ನ ತೀರ್ಮಾನಕ್ಕೆ ಬದ್ಧ ಅಂತ ಕೂಡ ಹೇಳಿದ್ದಾರೆ. ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಯಕರ್ತರು ನಮಗೆ ಬೆಂಬಲ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಅಭಿಮಾನಿಗಳು ಮುಖ್ಯ. ನಮ್ಮ ಅಭಿಮಾನಿಗಳು ನಮ್ಮ ಕಾರ್ಯಕರ್ತರು ಒಕ್ಕೂರಲಿಂದ ನನಗೆ ಅವಕಾಶ ಏನು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದರ ಮುಂದಿನ ನಡೆಯನ್ನು ನಾನು ಮತ್ತೆ ತಿಳಿಸ್ತೀನಿ. ಅದಕ್ಕೋಸ್ಕರ ನಾನೊಬ್ಬನೇ ನನಗೆ ಅವಕಾಶ ಕೊಟ್ಟ ಮೇಲೆ ನಾನು ಸಾಧಕ ಬಾಧಕ ಆಲೋಚನೆ ಮಾಡಿ ನಾನು ತಕ್ಷಣ ತಿಳಿಸ್ತೀನಿ. ನಾವು 3ನೇ ತಾರೀಕು ನಾಮಿನೇಷನ್ ಮಾಡಬೇಕು ಅನ್ನೋದು ಕೂಡ ನಾವು ಆಲೋಚನೆ ಮಾಡಿದ್ವಿ. ಇನ್ನು ನಾ ಪಕ್ಕ ಮಾತಾಡಿ ನಿಮ್ಗೆ ತಿಳಿಸ್ತೀವಿ. ನಾವು ಇನ್ನೂ ಕಾಲ ಮಿಂಚಿಲ್ಲ, ಟಿಕೆಟ್ ಕೇಳ್ತಾ ಇದೀವಿ. ಅವ್ರು ಕೊಡ್ತಾರೆ ಬಿಡ್ತಾರೆ, ಅವ್ರು ನಿರ್ಧಾರ ಅವ್ರು ಏನು ಮಾಡ್ತಾರೆ ನೋಡ್ತೀವಿ. ಅದಾದ್ಮೇಲೆ ತೀರ್ಮಾನ ಮಾಡ್ತೀವಿ. ಆವಾಗ ಈಗಲೇ ನಾನು ಅದನ್ನು ಹೇಳತ್ತಾ ಇಲ್ಲ. ನಾವು ನಾಮಿನೇಷನ್ ಮಾಡ್ಬೇಕಂತ ಆಲೋಚನೆ ಮಾಡಿದ್ವಿ. ಖಂಡಿತ ಮಾಡ್ತೀವಿ. ನಾನು ಒಬ್ಬ ಸೀನಿಯರ್ ರಾಜಕಾರಣಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸಿದ್ದರಾಜು ಇಂದ. ಸಿದ್ದರಾಜು, ಸದ್ಯ ಚಂದ್ರಪ್ಪ ಅವರು ನಿರ್ಧಾರವನ್ನ ಮಾಡಿದ್ದಾಗಿದೆಯಾ? ಹಾಗಿದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದು ಫಿಕ್ಸಾ? ಈಗ ಘೋಷಣೆ ಆಗಿರೋದನ್ನಂತೂ ಯಾವ ಕ್ಷೇತ್ರದಲ್ಲೂ ಬದಲಾಯಿಸಿಲ್ಲ. ಅದೇ ರೀತಿಯಲ್ಲಿ ಚಿತ್ರದುರ್ಗದಲ್ಲೂ ಕೂಡ ಬದಲಾಯಿಸುವಂತಹ ಲಕ್ಷಣಗಳಿದ್ದ ಹಾಗೆ ಕಾಣಿಸಲ್ಲ. ಖಂಡಿತ ದಿವ್ಯ ಜ್ಯೋತಿ, ಏನು ಬಿಎಸ್ವೈ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತ ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಅವರು ಬಿಜೆಪಿ ವಿರುದ್ಧವೇ ಸೆಡ್ಡು ಹೊಡೆದಿದ್ದಾರೆ. ಏನು ಅವರ ಪುತ್ರ ರಘುಚಂದನ್ ಅವರು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಆದ್ರೆ ಏನು ಡಿಸಿಎಂ ಗೋವಿಂದ ಕಾರಜೋಳ ಅವರಿಗೆ ಬಿಜೆಪಿ ಟಿಕೆಟ್ ನೀಡಿದ ಹಿನ್ನೆಲೆಯಲ್ಲಿ ಸಂಪೂರ್ಣ ಏನು ಪುತ್ರ ಹಾಗೂ ಶಾಸಕ ಚಂದ್ರಪ್ಪ ಅವರು ರೆಬಲ್ ಆಗಿರುವಂತದ್ದು. ಏಪ್ರಿಲ್ 3ರಂದು ರಘುಚಂದನ್ ನಾಮಪತ್ರ ಸಲ್ಲಿಕೆಗೂ ಕೂಡ ಚಿಂತನೆ ನಡೆಸಿರುವಂತದ್ದು. ಹಾಗೆ ಒಂದು ವೇಳೆ ಬಿಜೆಪಿ ಏನಾದರೂ ಟಿಕೆಟ್ ಬದಲಿಸದಿದ್ರೆ ಪಕ್ಷೇತರವಾಗಿ ಸ್ಪರ್ಧಿಸುವಾಗಿ ತಿಳಿಸಿರುವಂತದ್ದು. ಈಗಾಗಲೇ 8 ಕ್ಷೇತ್ರಗಳಿರುವಂತಹ ಬೆಂಬಲಿಗರೊಂದಿಗೆ ನಾವು ಒಂದು ಚರ್ಚೆ ನಡೆಸಿದ್ದು. ಆ ಒಂದು ತೀರ್ಮಾನಕ್ಕೆ ಬದ್ಧರಾಗಿದ್ದೇವೆ. ಸಾಧಕ ಬಾಧಕಗಳ ಬಗ್ಗೆ ಕೂಡ ಯೋಚನೆ ಮಾಡಿದ್ದೇವೆ ಎಂಬ ಮಾಹಿತಿಯನ್ನು ಈಗಾಗಲೇ ಚಂದ್ರಪ್ಪ ಅವರು ತಿಳಿಸಿರುವಂತದ್ದು. ಹಾಗೆ ಏನು ಈವರೆಗೂ ಕೂಡ ಬಿಎಸ್ವೈ ಕುಟುಂಬಕ್ಕೆ ನಾವು ಏನು ನಿಷ್ಠೆಯಿಂದ ಇದ್ವಿ, ಆದ್ರೆ ನಮಗೆ ಯಾಕೆ ಈ ರೀತಿ ಅನ್ಯಾಯ ಮಾಡಿದ್ರೋ ಗೊತ್ತಿಲ್ಲ ಎಂಬ ಒಂದು ಭಾವುಕ ಕೂಡ ಆದರೂ ಚಂದ್ರಪ್ಪ ಅವರು ಏನು ವೇದಿಕೆ ಮೇಲೆ ಮಾತನಾಡುವಂತ ಸಂದರ್ಭದಲ್ಲಿ ಒಂದು ಕಣ್ಣೀರಿಟ್ಟರು. ಒಟ್ಟಾರೆ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದಿಲ್ಲ. ನಾವು ಬಿಜೆಪಿಯಿಂದ ಟಿಕೆಟ್ ನೀಡದಿದ್ರೆ ಪಕ್ಷೇತರವಾಗಿ ಆದ್ರೂ ಕೂಡ ಸ್ಪರ್ಧೆ ಮಾಡ್ತೇವೆ. ಇನ್ನು ಏಪ್ರಿಲ್ 3ರಂದು ನಾಮಪತ್ರ ಸಲ್ಲಿಕೆಯೂ ಕೂಡ ಈಗಾಗಲೇ ಸಿದ್ಧತೆ ನಡೆಸಿದ್ದೇವೆ. ಒಂದು ವೇಳೆ ಪಕ್ಷ ಏನಾದರೂ ನನ್ನ ವಿರುದ್ಧ ಯಾವುದೇ ರೀತಿ ಕ್ರಮ ಕೈಗೊಂಡು ಕೂಡ ಅದಕ್ಕೂ ಕೂಡ ಸಿದ್ಧತೆ ನಡೆಸಿದ್ದೇವೆ ಎಂಬ ಮಾಹಿತಿಯನ್ನ ಚಂದ್ರಪ್ಪ ಅವರು ತಿಳಿಸಿದ್ರು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಸಿದ್ದರಾಜು ನಿಮ್ಮೆಲ್ಲ ಮಾಹಿತಿಗೆ.